ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಯಾಕೆಂದರೆ ನಾನು ಯಾವ ರೇಟ್ನಲ್ಲಿ ಪರ್ಚೇಸ್ ಮಾಡಿದೆ, ಯಾವ ರೇಟ್ನಲ್ಲಿ ತೊಗೊಂಡೆ ಮತ್ತು ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿ ಈ ಕಲೆಕ್ಷನ್ ಬಿಲ್ಡ್ ಮಾಡಿದ್ದೀನಿ ಅನ್ನೋದನ್ನ ಈ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ಸಮಯದಲ್ಲಿ ರೇಟ್ ಎಷ್ಟಿತ್ತು, ಇವಾಗ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೀವು ಯಾವ ರೀತಿ ಪ್ಲಾನಿಂಗ್ ಮಾಡಿ ಗೋಲ್ಡ್ ತೊಗೋಬೋದು ಅನ್ನೋದನ್ನ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಂಬ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ ತೋರ್ಸೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಸೇವ್ ಮಾಡಿದ ಅಮೌಂಟ್ನಲ್ಲಿ ಮತ್ತು ಚಿಟ್ಸ್ ಹಾಕಿದ್ದ ಅಮೌಂಟಲ್ಲಿ ನಿಧಾನವಾಗಿ ಎಲ್ಲ ಗೋಲ್ಡ್ ಶಾಪಿಂಗ್ನ ಮಾಡಿದ್ದೀನಿ. ಸ್ವಲ್ಪ ಖರ್ಚು ಕಡಿಮೆ ಮಾಡಿ, ಅನವಶ್ಯಕವಾಗಿ ಶಾಪಿಂಗ್ ಎಲ್ಲ ನಿಲ್ಲಿಸಿ, ಅಗತ್ಯ ಇದ್ದ ಮಾತ್ರ ಶಾಪಿಂಗ್ ಮಾಡಿ, ಮೋಸ್ಟ್ ಆಫ್ ದಿ ಟೈಮ್ ನಾನು ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ನಾನು ಗೋಲ್ಡ್ನೇ ಪರ್ಚೇಸ್ ಮಾಡಿರೋದು. ದೊಡ್ಡ ಗೋಲ್ಡು ಅಂತಲ್ಲ, ಸ್ವಲ್ಪ ಅಮೌಂಟ್ ಇದ್ರೂ ನಾನು ಗೋಲ್ಡ್ಗೆ ಹಾಕಿದೆ. ಅಂದರೆ 1 ಗ್ರಾಮ್ ಆಗಿರ್ಬೋದು, 2 ಗ್ರಾಮ್ ಆಗಿರ್ಬೋದು, ಇಲ್ಲ ಲಾಂಗ್ ಹಾರಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. 1 ಗ್ರಾಮ್ಗೂ ಇವಾಗ ವ್ಯಾಲ್ಯೂ ಇದೆ ಅಲ್ವಾ. ನಾವು 1 ಗ್ರಾಮ್ ತೊಗೊಂಡ್ರೂ ಅದಕ್ಕೂ ವ್ಯಾಲ್ಯೂ ಇದೆ. ಇವಾಗ ಇನ್ವೆಸ್ಟ್ ಮಾಡಿರೋ 1 ಗ್ರಾಮ್ ಗೋಲ್ಡ್ ಮುಂದೆ ಅದು ಡಬಲ್ ರೇಟ್ ಆಗ್ಬೋದು. ಆಲ್ರೆಡಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ರೇಟಲ್ಲಿ. ನಾನು ಲಾಸ್ಟ್ ಗೋಲ್ಡ್ ಪರ್ಚೇಸ್ ಮಾಡಿದ ರೇಟ್ ಬಂದು 7,200 ರೂಪಾಯಿ ಮತ್ತು ಇನ್ನೊಂದು ಬಂದು 9,150 ರೂಪಾಯಿ ಇತ್ತು. ಈ ಎರಡು ರೇಟ್ ಇದ್ದಾಗ ನಾನು ಫೈನಲ್ ಗೋಲ್ಡ್ ಪರ್ಚೇಸ್ ಮಾಡಿದ್ದು. ಅಂದರೆ ಹೆವಿಯಾಗಿ ಪರ್ಚೇಸ್ ಮಾಡಿದ್ದು. ಸ್ವಲ್ಪ ಅಂದರೆ ಆಬ್ವಿಯಸ್ಲಿ ಒಂದು 12,000, 12.5 ಆ ರೀತಿ. ಅಂದರೆ ಅದು ಜಾಸ್ತಿ ತೊಗೊಂಡಿಲ್ಲ, ಒಂದು 12 ಗ್ರಾಮ್ ಒಳಗಡೆ ಆ ರೀತಿ. ಬಟ್ ಈ 7,200 ಮತ್ತು 9,150ನಲ್ಲಿ ನಾನು ಯೂಸ್ ಆಗಿರೋ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ. ಇದನ್ನೇ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಿಂದೆ ನಾನು 7,000 ರೇಟ್ ಜೊತೆಗೆ ಕಂಪೇರ್ ಮಾಡಿದ್ರೆ ಇವಾಗಿನ ರೇಟ್ ಬಂದು ಆಲ್ಮೋಸ್ಟ್ ಡಬಲ್ ಆಗಿದೆ. ಮತ್ತು ಅಂದರೆ ನಾನು ಮಾಡಿದ ಇನ್ವೆಸ್ಟ್ಮೆಂಟ್ ಈಗ ನನಗೆ ತುಂಬ ಉಪಯೋಗಕ್ಕೂ ಕೂಡ ಬಂದಿದೆ. ಅದೇ ಸಮಯದಲ್ಲಿ ನನ್ನ ಇನ್ಕಮ್ ಕೂಡ ಡಬಲ್ ಆಗಿದೆ. ಆದ್ದರಿಂದ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡೂ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಧಾನವಾಗಿ ಪ್ಲಾನ್ ಮಾಡಬೇಕು, ಡಿಸಿಪ್ಲಿನ್ ಇಟ್ಕೋಬೇಕು. ಗೋಲ್ಡ್ ತೊಗೊಂಡ್ರೆ ಅದು ಫ್ಯೂಚರ್ಗೆ ಒಳ್ಳೆ ಅಸೆಟ್ ಕೂಡ ಆಗುತ್ತೆ. ನಾವು ಒಂದೇ ಸತಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೈಟ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಒಳ್ಳೆ ಕಡೆ ಸೈಟ್ ತೊಗೋಬೇಕಂದ್ರೆ ಎಷ್ಟು ಬೇಕು ಅಮೌಂಟ್ ಅಂತ ಹೇಳ್ಬಿಟ್ಟು. ಬಟ್ ಗೋಲ್ಡ್ಗೆ ಅಂದರೆ ನಾವು 1 ಗ್ರಾಮ್ ಅಮೌಂಟ್ ಇದ್ರೂ ನಾವು ಹೋಗಿ ತೊಗೋಬೋದು. ಅದಕ್ಕೆ ಅದು ನಾವು ಅಸೆಟ್ ಆಗುತ್ತೆ, ಪ್ಲಸ್ ಗುಡ್ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ. ಆ ರೀತಿ ಭಾವನೆ ಇಟ್ಕೊಂಡೇ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದು. ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ ತೋರಿಸ್ಬೇಕಂದ್ರೆ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಆ ಗೋಲ್ಡ್ ಅಂದರೆ ಕೇವಲ ಆಭರಣ ಅಲ್ಲ, ಅದು ಒಂದು ಪರಿಶ್ರಮ ಮತ್ತು ಸೇವಿಂಗ್ ಮತ್ತು ನನ್ನ ಸಹನೆ ಅಂತಲೇ ಹೇಳ್ಬೋದು. ಪೇಷನ್ಸ್ ಇಟ್ಕೊಂಡು ಇಲ್ಲಿ ತನಕ ಮಾಡಿರೋದು. ಮತ್ತು ಸ್ವಲ್ಪ ಹಣ ಉಳಿಸ್ಕೊಂಡು, ಮತ್ತು ಗೋಲ್ಡ್ ಚಿಟ್ಸ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಚಿಟ್ಸ್ ಆಗಿರ್ಬೋದು, ಮತ್ತು ಏನಂತಾರೆ ಖರ್ಚೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಕಡಿಮೆ ಅಂದರೆ ಕಂಪ್ಲೀಟಾಗಲ್ಲ, ಅನ್ನೆಸೆಸರಿ ಥಿಂಗ್ಸ್. ಸೊ ಯಾವ್ದು ಬೇಡ ಅನಿಸುತ್ತೆ ಅದನ್ನೆಲ್ಲ ಖರ್ಚೆಲ್ಲ ಕಡಿಮೆ ಮಾಡಿ, ಇದನ್ನೆಲ್ಲ ಒಂದೇ ಸತಿ ನಾವು ಗೋಲ್ಡ್ ಕಲೆಕ್ಷನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಾಡಿದ್ರೇ ಅದು ದೊಡ್ಡದಾಗೋದು. ಮತ್ತು ಇದನ್ನೇ ನಾನು ನಿಧಾನವಾಗಿ ಮನಿ ಸೇವಿಂಗ್ ಮಾಡ್ಕೊಂಡು ಬಂದು ಆ ಸಮಯದಲ್ಲಿ ಗೋಲ್ಡ್ ಮೇಲೆ ಮಾಡಿದ ಇನ್ವೆಸ್ಟ್ಮೆಂಟು ಇವತ್ತು ದೊಡ್ಡ ವ್ಯಾಲ್ಯೂ ಆಗಿ ಬೆಳೆದಿದೆ. ಒಂದು ತಿಂಗಳು ಸೇವಿಂಗ್ ಆಗಿರ್ಬೋದು, ಒಂದು ಸ್ಯಾಕ್ರಿಫೈಸ್ ಆಗಿರ್ಬೋದು, ಒಂದು ಡ್ರೀಮ್, ಮತ್ತು ಎಷ್ಟೋ ಬರೀ ಶಾಪಿಂಗ್ ಮಾಡಬೇಕು ಅಂತ ಅನಿಸಿದ್ರು ಮಾಡದೇ ಇರೋದು, ಅದನ್ನು ಫ್ಯೂಚರ್ಗಾಗಿ ಅದ್ರ ಬದಲು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಯಾಕೆಂದರೆ ಫ್ಯಾಷನ್ ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತು ಈ ಫ್ಯಾಷನ್ ಇದ್ದರೆ ಮುಂದೆ ಇನ್ನೊಂದು ಫ್ಯಾಷನ್ ಬರುತ್ತೆ. ಆದರೆ ಗೋಲ್ಡ್ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋಲ್ಲ. 7,000 ಇದ್ದ ರೇಟಿಂದ ಆಲ್ಮೋಸ್ಟ್ ಡಬಲ್ ಆಗಿದೆ ಅಲ್ವಾ. ಅದೇ ರೀತಿ ನಾವು ಬಟ್ಟೆ ಮೇಲೆ ಹಾಕ್ತು ಅಂತಂದರೆ ಇವತ್ತು ಆ ಫ್ಯಾಷನ್ ಇರುತ್ತೆ, ಮುಂದೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಗೋಲ್ಡ್ ಆ ರೀತಿ ಅಲ್ಲ ಅಲ್ವಾ. ಗೋಲ್ಡ್ ಇವತ್ತು ಹೆಚ್ಚು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಬಟ್ ಇನ್ ಫ್ಯೂಚರ್ ಅದು ತುಂಬ ಜಾಸ್ತಿನೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ. ನಾವು ತೊಗೊಳ್ಳೋ ಪ್ರತಿಯೊಂದು ಗೋಲ್ಡ್ ಕೂಡ ಹಣದಿಂದ ಮಾತ್ರ ಬರಲ್ಲ ಅಲ್ವಾ. ಅದ್ರ ಹಿಂದೆ ನಮ್ಮ ಕನಸಿರುತ್ತೆ, ಕಷ್ಟ ಇರುತ್ತೆ, ಪ್ಲಾನಿಂಗ್ ಇರುತ್ತೆ. ಮತ್ತು ಫುಲ್ ಶಾಪಿಂಗ್ ಮಾಡೋದನ್ನ ನಿಲ್ಲಿಸಿಲ್ಲ ಅಂದರೆ ಅದ್ರ ಬಗ್ಗೆ ಅಗತ್ಯ ಇದ್ದಾಗ ಮಾತ್ರ ತೊಗೊಳ್ಳೋದು. ನಾನು ಅದೇ ಡಿಸಿಷನ್ ತೊಗೊಂಡಿರೋದು. ಪ್ರತಿಯೊಂದು ರೂಪಾಯಿ ಕೂಡ ಇದು ವ್ಯಾಲ್ಯೂನೇ ಹೆಚ್ಚಿಸ್ಕೊಂಡಿದೆ. ಅಂದರೆ ಇವತ್ತು ಈ ಗೋಲ್ಡ್ ನೋಡಿದಾಗ ನನಗೆ ಜ್ಯುವೆಲರಿ ಅಂತ ಅನಿಸೋದೇ ಇಲ್ಲ. ಇದು ನನ್ನ ಹಾರ್ಡ್ ವರ್ಕಿಗೆ ಸಿಕ್ಕ ರಿವಾರ್ಡ್ ಅಂತಲೇ ಅನಿಸುತ್ತೆ. ಸ್ಲೋ ಆಗಿ ಬಿಲ್ಡ್ ಮಾಡಿದ ಕಲೆಕ್ಷನ್ಸ್ ಮತ್ತು ಅದರಲ್ಲಿರೋ ಹ್ಯಾಪಿನೆಸ್. ಇವಾಗ ಗೋಲ್ಡ್ ರೇಟ್ ಆಗಿದ್ರೆ ಎಷ್ಟೊಂದು ಜನಕ್ಕೆ ಮೊದಲು ತೊಗೊಂಡಿರೋ ರೇಟ್ಗೂ ಈ ರೇಟ್ಗೂ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಖುಷಿ ಆಗುತ್ತಲ್ವ. ಲೈಫ್ನಲ್ಲಿ ಸ್ಮಾಲ್ ಸೇವಿಂಗ್ಸ್ ಕೂಡ ಒಂದು ಬಿಗ್ ಹ್ಯಾಪಿನೆಸ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಪ್ರೂಫು. ಇದು ಕೇವಲ ಗೋಲ್ಡ್ ಅಲ್ಲ, ಇದು ನನ್ನದು ಹಲವಾರು ವರ್ಷಗಳ ಶ್ರಮ ಅಂತಲೇ ಹೇಳ್ಬೋದು.
ಶಾಪಿಂಗ್ ಕಡಿಮೆ ಮಾಡಿದ್ರೆ ಲೈಫ್ ಬೋರಿಂಗ್ ಆಗಲ್ಲ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ನಾನು ಮಾಡಿದ್ದು ಈ ರೀತಿ ಅಂತಲೇ ನಿಮಗೆ ಹೇಳ್ಬೋದು. ಸ್ವಲ್ಪ ಸ್ವಲ್ಪ ಸೇವಿಂಗ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ಆಗುತ್ತೆ ಗೊತ್ತಾ. ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಖರ್ಚಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದರೆ ಗೋಲ್ಡ್ ಆಗಿಟ್ಟರೆ ಅದು ಸೇವಿಂಗ್ ಆಗಿ ಉಳಿಯುತ್ತೆ ಮತ್ತು ವ್ಯಾಲ್ಯೂ ಕೂಡ ಗ್ರೋತ್ ಆಗಿ ಹೋಗ್ತಾ ಇರುತ್ತೆ. ಮತ್ತು ಅದೊಂದು ಮುಂದಕ್ಕೆ ಒಂದು ದೊಡ್ಡ ಅಸೆಟ್ ಕೂಡ ಆಗುತ್ತೆ. ನಾವು ಅದನ್ನು ನಾವು ಗೋಲ್ಡ್ ಬೇಕಂದರೆ ನಾವು ಹಾಕೋಬೋದು. ಅದೇ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಅದು ಗ್ರೋ ಆಗ್ತಾ ಇರುತ್ತೆ. ಈ ಕಡೆ ನಾವು ಗೋಲ್ಡ್ನ ಯೂಸು ಮಾಡ್ತಾ ಇರ್ತೀವಿ. ಮೀನ್ ಟೈಮ್ ಇನ್ ಫ್ಯೂಚರ್ ಅದು ಗೋಲ್ಡು ಇನ್ವೆಸ್ಟ್ಮೆಂಟ್ ಆಗಿ ಬೆಳೀತಾನೆ ಹೋಗುತ್ತೆ. ಈ ಕಲೆಕ್ಷನ್ ಒಂದೇ ಒಂದು ದಿನದಲ್ಲಿ ಬರಲ್ಲ. ಇದು ಸ್ಮಾಲ್ ಸೇವಿಂಗ್ಸಿಂದ ಹಿಡಿದು ನಮ್ಮ ಪೇಷನ್ಸಿಂದ ಹಿಡಿದು ಈ ರೀತಿ ಒಂದು ದೊಡ್ಡ ರಿಸಲ್ಟಾಗಿ ನಮಗೆ ಕಾಣಿಸುತ್ತೆ. ಮತ್ತು ಗೋಲ್ಡ್ ಅಂದರೆ ವುಮೆನ್ಸ್ಗೆ ಒಂದು ದೊಡ್ಡ ಬಿಗ್ಗೆಸ್ಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಆಗಿರ್ಬೋದು, ಇದು ಬಿಗ್ಗೆಸ್ಟ್ ಸಪೋರ್ಟ್ ಆಗಿ ನಮಗೆ ನಿಲ್ಲುತ್ತೆ. ನಾವು ಫ್ಯಾಷನ್ ನೋಡಿ ತೊಗೊಂಡಿಲ್ಲ, ಲಾಂಗ್ ಟರ್ಮ್ ವ್ಯಾಲ್ಯೂ ನೋಡಿ ಇದನ್ನು ನಾವು ತೊಗೊಂಡಿರೋದು. ಗೋಲ್ಡ್ ನೋಡಿದಾಗ ಗಿಫ್ಟ್ ಅನ್ಸೋಲ್ಲ, ಇದೊಂಥರ ಸೆಲ್ಫ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಗೋಲ್ಡ್ ರೇಟ್ ಚೇಂಜ್ ಆಗುತ್ತೆ, ಆದರೆ ಲಾಂಗ್ ಟರ್ಮ್ನಲ್ಲಿ ಆಲ್ಮೋಸ್ಟ್ ಆಲ್ವೇಸ್ ಇದು ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಮನಿ ಸೇವ್ ಮಾಡೋದು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಗೋಲ್ಡ್ ತೊಗೊಳ್ಳೋದು ಫ್ಯೂಚರಲ್ಲಿ ಕಷ್ಟನೇ ಅಲ್ಲ. ಅಂದರೆ ಇದೊಂಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವು ಹೋದರೆ, ಅಂದರೆ ನಾನು ದೊಡ್ಡದು ಅಂತ ಹೇಳ್ತಾ ಇಲ್ಲ, ಸ್ಮಾಲ್ನೇ ನಾವು ಪರ್ಚೇಸ್ ಮಾಡ್ಬೋದು. ಇವಾಗ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಷ್ಟಕ್ಕೆ ಎಷ್ಟು ಗೋಲ್ಡ್ ಬರುತ್ತೆ ಆ ರೀತಿ ಹೇಳ್ತಾ ಇರೋದು. ಗೋಲ್ಡ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ತೊಗೋಬೇಕಂತ ಆಸೆ ಇರುತ್ತೆ, ಆದರೆ ಕಮಿಟ್ಮೆಂಟ್ ಇರ್ಬೋದು, ಖರ್ಚುಗಳಿರ್ಬೋದು, ಇಲ್ಲ ಹಣದ ಕೊರತೆ ಇರ್ಬೋದು, ಇದು ಯಾವುದೂ ಮುಗಿಯೋದೇ ಇಲ್ಲ. ಇದೆಲ್ಲ ಇದ್ದೇ ಇರುತ್ತೆ. ಲೈಫ್, ಫ್ಯಾಮಿಲಿ ಅಂತ ಅಂದಮೇಲೆ ಇವೆಲ್ಲ ಇದ್ದೇ ಇರುತ್ತೆ. ಆದರೆ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿ ಸ್ವಲ್ಪ ಸೇವಿಂಗ್ ಮಾಡಿ ಅನ್ನೆಸೆಸರಿ ಖರ್ಚನ್ನ ಕಡಿಮೆ ಮಾಡಿದ್ರೆ ಗೋಲ್ಡ್ ತೊಗೊಳ್ಳೋದು ಕಷ್ಟನೇ ಅಲ್ಲ. ಇವಾಗ ನಾನು ತೋರಿಸ್ತಿರೋ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ಸು ನಿಮ್ಮ ಹತ್ರ ನಾನು ತೋರಿಸ್ತಾ ಇಲ್ಲ. ಇದು ಜಸ್ಟ್ ಸ್ಯಾಂಪಲ್ ಅಂತಲೇ ಹೇಳ್ಬೋದು. ಇನ್ನು ಮಿಕ್ಕಿದ್ದು ಗೋಲ್ಡ್ ಜ್ಯುವೆಲರಿಗಳೆಲ್ಲ ಬ್ಯಾಂಕ್ ಲಾಕರಲ್ಲಿದೆ. ನಾನು ಅದನ್ನು ಯಾವುದೋ ಒಂದು ಸ್ವಲ್ಪ ಫ್ರೆಡ್ಜ್ ಮಾಡಿರೋದು ಇದೆ. ಅದನ್ನೆಲ್ಲ ನಾನು ತಂದಾಗ ನೆಕ್ಸ್ಟ್ ಮುಂದಿನ ಬಾರಿ ತೊಗೊಂಡು ಬಂದಾಗ ಖಂಡಿತವಾಗೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಅದರಲ್ಲಿ ನಾನು ಯಾವ ರೇಟ್ ಇದ್ದಾಗ ಅದನ್ನು ಪರ್ಚೇಸ್ ಮಾಡಿದೆ, ಯಾವ ರೀತಿ ಪರ್ಚೇಸ್ ಮಾಡಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಒಂದು ಉಪಯೋಗ ಆಗಬೇಕು, ನಿಮಗೆ ಇಂಟ್ರೆಸ್ಟ್ ಬರಬೇಕು, ಮತ್ತು ಮನಿ ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನನ್ನು ನಿಮ್ಮ ಜೀವನದಲ್ಲಿ ಕೂಡ ಯಾರಾದರೂ ಒಬ್ಬರಾರು ಅಳವಡಿಸ್ಕೋತಾರೆ ಅಲ್ವಾ ಅನ್ನೋದೇ ನನಗೆ ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಧಾನವಾಗಿ ಸ್ಟಾರ್ಟ್ ಮಾಡಿ ಸೇವಿಂಗ್ಸ್. ಒಂದೇ ಸತಿ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಯಾವುದೇ ಕಂಟ್ರೋಲ್ ಮಾಡಿದ್ರೂ ನಿಧಾನವಾಗಿ ಮಾಡಬೇಕು ಹೊರತು ಒಂದೇ ಸತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು ಗೋಲ್ಡ್ ಶಾಪಿಂಗ್ ಮಾಡುವಾಗ ಬರೀ ಡಿಸೈನ್ ಮಾತ್ರ ನೋಡಬೇಡಿ, ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್, ಹಾಲ್ ಮಾರ್ಕ್ ಎಲ್ಲನೂ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಬಿಕಾಸ್ ಇದರಲ್ಲೂ ನಮ್ಗೆ ಮನಿ ಇದೆ, ಇದರಲ್ಲೂ ನಾವು ಜಾಸ್ತಿ ಮನಿ ಕೊಡಬಾರ್ದಲ್ವ ಗೋಲ್ಡ್ ತೊಗೊಳ್ಳೋವಾಗ. ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ. ಮತ್ತು ನಾವು ಮಾತಾಡದೇ ಇದ್ದರೆ ಮೇಕಿಂಗ್ ಆಗಲಿ ವೇಸ್ಟೇಜ್ ಆಗಲಿ ಯಾರೂ ಕೂಡ ಕಡಿಮೆ ಮಾಡಲ್ಲ. ಅದಕ್ಕಾಗಿ ಎಸಿಟೇಟ್ ಮಾಡಬೇಡಿ, ನೆಗೋಷಿಯೇಷನ್ ಮಾಡಿ. ಬಿಕಾಸ್ ವೇಸ್ಟೇಜಲ್ಲೂ ನಾವು ನೆಗೋಷಿಯೇಟ್ ಮಾಡ್ಬೋದು. ಮುಖ್ಯವಾಗಿ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಕೂಡ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಗೋಲ್ಡ್ ರೇಟ್ ಎಷ್ಟಿದೆ, ಗ್ರಾಮ್ ಎಷ್ಟಿದೆ, ಮೇಕಿಂಗ್ ಚಾರ್ಜ್ ಎಷ್ಟು ಹಾಕ್ತಾಯಿದ್ದೀರಾ, ವೇಸ್ಟೇಜ್ ಎಷ್ಟು ಹಾಕ್ತಾಯಿದ್ದೀರಾ, ಮತ್ತು ಪ್ಯೂರಿಟಿ ಎಷ್ಟಿದೆ, ಮತ್ತು ಹಾಲ್ ಮಾರ್ಕೆಲ್ಲ ನೀವು ಅವ್ರ ಹತ್ರ ತೋರಿಸ್ಕೊಂಡು ನೀವು ಒಡವೆ ತೊಗೊಳ್ಳೋಕ್ಕಿಂತ ಮುಂಚೆ ಹಾಲ್ ಮಾರ್ಕ್ ಕೂಡ ನಾವು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಸ್ಮಾರ್ಟ್ ಶಾಪಿಂಗ್ ಅಂದರೆ ಕಡಿಮೆ ಪ್ರೈಸ್ ಅಲ್ಲ, ಕರೆಕ್ಟ್ ನಾಲೆಡ್ಜ್ ಕೂಡ ಇಟ್ಕೊಂಡು ನಾವು ಶಾಪ್ ಮಾಡಬೇಕಾಗತ್ತೆ. ಸ್ವಲ್ಪ ಅಟೆನ್ಷನ್ ಕೊಡಬೇಕು. ಸೇಮ್ ಬಜೆಟ್ನಲ್ಲಿ ಇನ್ನೂ ಹೆಚ್ಚು ಗೋಲ್ಡ್ ತೊಗೋಬೋದು. ಈ ರೀತಿ ಸೇವ್ ಮಾಡಿದ್ರೆ ಇನ್ನೊಂದು 2-3 ಗ್ರಾಮ್ ಜಾಸ್ತಿ ತೊಗೋಬೋದು. ಮತ್ತು ಒಂದು ವಿಷಯ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ಸ್ಟೋನ್ ಇರೋ ಜ್ಯುವೆಲರಿಗಳ ಬಗ್ಗೆ ತುಂಬ ಗಮನ ಕೊಡಬೇಕಾಗತ್ತೆ. ಅಂದರೆ ಸ್ಟೋನ್ ಇರೋ ಜ್ಯುವೆಲರಿ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣ್ಬೋದು, ಬಟ್ ಆದರೆ ಡೈಲಿ ಯೂಸ್ಗೆ ಹೆಚ್ಚು ಉಪಯೋಗ ಆಗೋದಿಲ್ಲ. ಅಷ್ಟೇ ಅಲ್ಲ, ಸ್ಟೋನ್ ಚಾರ್ಜಸ್ ಕೂಡ ಬಿಲ್ನಲ್ಲಿ ಆ್ಯಡ್ ಮಾಡ್ತಾರೆ. ಆದರೆ ನಾವು ಅದನ್ನು ರಿಲೀಸ್ ಸಮಯದಲ್ಲಿ ಆ ಸ್ಟೋನ್ಗೆ ವ್ಯಾಲ್ಯೂ ಕೂಡ ಸಿಗೋದಿಲ್ಲ. ಅಂದರೆ ನಾವು ಹಣ ಮಾತ್ರ ಕೊಟ್ಟಿರ್ತೀವಿ, ಲೇಟ್ರ್ ಆನ್ ಅದರಿಂದ ಬೆನಿಫಿಟ್ ಸಿಗೋದಿಲ್ಲ ಮತ್ತು ವ್ಯಾಲ್ಯೂ ಕೂಡ ನಮಗದು ಸಿಗೋದಿಲ್ಲ. ಆದ್ದರಿಂದ ಗೋಲ್ಡ್ ತೊಗೊಳ್ಳುವಾಗ ಡಿಸೈನ್ ಜೊತೆಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ನಾವು ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಬಿಕಾಸ್ ಇವಾಗಿನ ರೇಟಲ್ಲಂತೂ ನಾವು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡೇ ತೊಗೋಬೇಕು. ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ 1 ಗ್ರಾಮ್ ಕೂಡ ನಾವು ತೊಗೊಳಕ್ಕಾಗಲ್ಲ ಈಗಿನ ರೇಟಲ್ಲಿ. ಬಿಕಾಸ್ ಇವತ್ತಿನ ರೇಟ್ ತೊಗೋತು ಅಂದರೆ 15,800 ಎಬೋವ್ ಆಗಿದೆ 22 ಕ್ಯಾರೆಟ್. 1 ಗ್ರಾಮ್ಗೆ ನಾವು ಅಷ್ಟು ಅಮೌಂಟ್ ಕೊಡ್ತೀವಿ ಅಂದರೆ ನಾವೇ ಯೋಚನೆ ಮಾಡಬೇಕು, ಅದನ್ನು ನಾವು ಯಾವ ವ್ಯಾಲ್ಯೂ ಇಟ್ಕೊಂಡು ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಿಂಪಲ್ ಜ್ಯುವೆಲರಿ ತೊಗೊಂಡ್ರೆ ಯೂಸ್ ಕೂಡ ಹೆಚ್ಚಿರುತ್ತೆ ಮತ್ತು ವ್ಯಾಲ್ಯೂ ಕೂಡ ನಮಗೆ ಬರುತ್ತೆ. ಮತ್ತು ಮೇಕಿಂಗ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಡಿಮೆ ಬೀಳುತ್ತೆ. ಡಿಸೈನ್ ಜಾಸ್ತಿ ಇರೋದು, ಸ್ಟೋನ್ ಚಾರ್ಜಸ್ ಇದೆಲ್ಲ ನಾವು ತೊಗೋತು ಅಂತಂದರೆ ನಮಗೆ ಅಮೌಂಟ್ ಜಾಸ್ತಿ ಕೊಡ್ತೀವಿ, ಬಟ್ ಮುಂದೆ ನಮಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ.
ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಎಲ್ಲವೂ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ. ಈ ಥರ ತಪ್ಪುಗಳು ನಾನು ಸ್ಟಾರ್ಟಿಂಗ್ ತೊಗೊಳ್ಬೇಕಾದ್ರೆ ನಾನು ಮಾಡಿದ್ದೀನಿ. ಅವರು ಗೋಲ್ಡ್ ಜ್ಯುವೆಲರಿನ ತೊಗೊಂಡಾಗ ಟೈಮ್ ಅವರು ಗೋಲ್ಡಲ್ಲಿ ಏನಂದರೆ ಸ್ಟೋನ್ನೇ ರಿಮೂವ್ ಮಾಡಿಲ್ಲ. ಐ ಮೀನ್ ಸ್ಟೋನ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಗ್ರಾಮ್ ಅದು ರಿಮೂವ್ ಮಾಡ್ದಿರ ಸ್ಟೋನ್ ಚಾರ್ಜಸ್ಸು ಗೋಲ್ಡ್ಗೆ ಹಾಕಿ ಬಿಲ್ ಮಾಡಿದ್ದಾರೆ. ಇದೆಲ್ಲ ನಮಗೂ ಮೊದಲು ಗೊತ್ತಿರಲಿಲ್ಲ. ಇದೆಲ್ಲ ಹೋಗ್ತಾ ಹೋಗ್ತಾ ಪರ್ಚೇಸ್ ಮಾಡ್ತಾ 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 ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಮತ್ತು ಸ್ಟೋನು ನಮಗೆ ಜ್ಯುವೆಲರಿನಲ್ಲಿ ಎಷ್ಟು ಗ್ರಾಮ್ ಇರುತ್ತೆ ಅಂತ ಕೂಡ ನಮಗೆ ಗೊತ್ತಿರಲ್ಲ. ಅವ್ರು ಏನು ಹೇಳ್ತಾರೆ ಅಷ್ಟಿದೆ ಅಂತಲೇ ನಾವು ನಂಬಬೇಕಾಗತ್ತೆ. ಬಿಕಾಸ್ ಅದನ್ನು ನಾವು ಎಲ್ಲೂ ಮಾರಕ್ಕೆ ಹೋಗಲ್ಲ ಅಲ್ವ. ಮಾರಕ್ಕೆ ಹೋದಾಗ ಮಾತ್ರ ನಮಗೆ ಸ್ಟೋನ್ ಎಷ್ಟಿದೆ ಅಂತ ಗೊತ್ತಾಗೋದು. ನಾವು ಆಲ್ಮೋಸ್ಟು ಜ್ಯುವೆಲರಿ ತೊಗೊಳೋದು ಒಂದು ಹಾಕೋತೀವಿ, ಕಷ್ಟ ಕಾಲದಲ್ಲಿ ಇಲ್ಲಾಂದರೆ ಬ್ಯಾಂಕ್ ಅಡ ಇಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಜನ ಮಾರಕ್ಕೆ ಹೋಗಲ್ಲ. ಜಾಸ್ತಿ ಕಷ್ಟ ಬಂದಾಗ ಮಾತ್ರ ಮಾರಕ್ಕೆ ಹೋಗ್ತಾರಲ್ವ, ಆ ಟೈಮಲ್ಲಿ ನಮಗೆ ಎಷ್ಟಿದೆ ಅಂತ ಮಾತ್ರ ಗೊತ್ತಾಗೋದು. ಅದಕ್ಕೋಸ್ಕರ ಸ್ಟೋನ್ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡಬಾರ್ದು. ಜ್ಯುವೆಲರಿಗಳು ಚೆನ್ನಾಗಿ ಕಾಣ್ಬೋದೇನೋ ಸ್ಟೋನ್ಸ್ ಎಲ್ಲ ಹಾಕಿದ್ರೆ, ಬಟ್ ನಾವು ಹೆಚ್ಚು ಅಮೌಂಟ್ ಕೊಡಬೇಕಾಗತ್ತೆ ಸ್ಟೋನ್ಸ್ಗೆ. ಮತ್ತು ಸ್ಟೋನ್ ವೆಯ್ಟ್ ಎಷ್ಟಿದೆ ಅಂತ ಕೂಡ ನಮಗೆ ಗೊತ್ತಿರಲ್ಲ. ಮತ್ತು ಅದು ನಮಗೆ ರೀವ್ಯಾಲ್ಯೂ ಕೂಡ ಕೊಡಲ್ಲ. ನಾವು ಏನೇ ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ನಮಗೆ ರೀವ್ಯಾಲ್ಯೂ ಸಿಗಬೇಕು, ಒಂದು ಅಸೆಟ್ ಆಗಿ ಬೆಳಿಬೇಕು, ಒಂದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಕೂಡ ಇರಬೇಕು. ಬಟ್ ಇದಕ್ಕೆ ಬಂದು ಸ್ಟೋನ್ಗೆ ಬಂದು ರೀವ್ಯಾಲ್ಯೂನೂ ಸಿಗಲ್ಲ ಅಲ್ವಾ, ಅದು ಇನ್ವೆಸ್ಟ್ಮೆಂಟ್ ಕೂಡ ಆಗಲ್ಲ. ಅದ್ರ ಬದಲು ನಮ್ಮ ಹತ್ರ ಜಾಸ್ತಿ ದುಡ್ಡನ್ನ ನಾವು ಕೊಟ್ಟಂಗಾಗತ್ತೆ. ನಾನು ಇವಾಗ ನಿಮ್ಗೆ ತೋರಿಸ್ತಾರೆ ಜ್ಯುವೆಲರಿಗಳೆಲ್ಲ, ಟು ಬಿ ಫ್ರ್ಯಾಂಕ್ ನಾನು ತೊಗೊಂಡಾಗ ಇರೋ ವ್ಯಾಲ್ಯೂಗೂ ಇವಾಗ ವ್ಯಾಲ್ಯೂಗೂ ಮೋರ್ ದೆನ್ ಡಬಲ್ ಮೇಲೆ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಅಟ್ಲೀಸ್ಟ್ ಹಡ ಇಟ್ಟರೆ, ಈ ಜ್ಯುವೆಲರಿನೆಲ್ಲ ಹಡ ಇಟ್ಟರೆ ನನಗೆ ನಾನು ಇನ್ವೆಸ್ಟ್ ಮಾಡಿದ್ದೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವಂಗೆ 7,000 ಪ್ಲಸ್ 9,000 ಅಲ್ವಾ. ನಾನು ಈ ಜ್ಯುವೆಲರಿ ತೊಗೊಂಡೋಗಿಡ್ತು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಇವಾಗ 11,500 ರೇಟ್ ಸಿಗ್ತಾಯಿದೆ ಪರ್ ಗ್ರಾಮ್ಗೆ ಬ್ಯಾಂಕ್ ಕೊಡಲ್ಲ ಹಡ ಇಟ್ಟರೆ. ಬಟ್ ನಾವು ಪರ್ಚೇಸ್ ಮಾಡಿದ್ದು 7,000ಗೆ. ಹಡ ಇಟ್ಟರೆ ಅಷ್ಟು ಕೊಡ್ತಾರೆ ಅಂತಂದರೆ ನಮ್ಮದು ಅದು ಆಬ್ವಿಯಸ್ಲಿ ವ್ಯಾಲ್ಯೂ ತುಂಬ ಹೆಚ್ಚಾಗಿದೆ ಗೋಲ್ಡ್ಗೆ ಅಂತಲೇ ಅರ್ಥ ಅಲ್ವಾ. ಸೊ ಈ ರೀತಿ ಹಡ ಇಟ್ಕೊಂಡು ನಮ್ಗೆ ಏನು ಬೇಕೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಯಾವುದಾದ್ರು ಬಿಗ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು, ಆರಾಮಾಗಿ ಹಡ ಇಟ್ಬಿಟ್ಟು ನಾವು ಮುಂದೆ ನಮ್ಗೇನು ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಬಟ್ ಅದಕ್ಕಿಂತ ಮುಂಚೆ ನಾವು ಏನು ಸೇವಿಂಗ್ ಮಾಡಿರ್ತೀವಿ ಅದ್ರಲ್ಲಿ ಸಣ್ಣ ಪುಟ್ಟದ್ದು ಅಥವಾ ಒಂದು ಗೋಲ್ಡ್ ರಿಂಗ್ ಆಗಿರ್ಬೋದು, ಇಲ್ಲ ಗೋಲ್ಡ್ ಇಯರಿಂಗ್ಸ್ ಆಗಿರ್ಬೋದು, ಎಷ್ಟಾಗುತ್ತೆ ಅಷ್ಟು ದೊಡ್ಡದೇ ಯಾವಾಗಲೂ ನಾವು ತೊಗೊಳಕ್ಕಾಗಲ್ಲ ಅಲ್ವಾ. ಆಲ್ಮೋಸ್ಟ್ ಯಾವುದು ಚಿಕ್ಕದಿರುತ್ತೆ ಅದಕ್ಕೆ ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂತು ಅಂತಂದರೆ ಅದೇ ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ನಾವು ಮಾಡಿಕೊಂಡು ಇದ್ರ ಮೇಲೆ ನಾವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಗರ್ಲ್ಸ್ ಅಥವಾ ಲೇಡೀಸ್ಗೆ ಅಂದರೆ ಗೋಲ್ಡ್ ಅಂತಲೇ ಹೇಳ್ಬೋದು. ಇನ್ಯಾವ್ದ್ರ ಮೇಲೂ ನಾವು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಸದ್ಯಕ್ಕೆ ನಾವು ಮಾಡೋಕ್ಕಾಗಲ್ಲ. ಅದು ನಾನು ಹೇಳಿದ್ನಲ್ವ, ಸೈಟ್ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಮಗೆ ಯೂಸ್ ಅಮೌಂಟ್ ಬೇಕು. ಅಷ್ಟು ಯೂಸ್ ಅಮೌಂಟ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಯಾರಿಗೂ ಸಿಗಲ್ಲ. ಬಟ್ ಈ ರೀತಿದಾದರೆ ನಾವು ಸಣ್ಣದಾದ್ರೂ ತೊಗೋಬೋದು, ದೊಡ್ಡದಾದ್ರೂ ತೊಗೋಬೋದು. ಯಾವ್ದು ಬೇಕಾದ್ರೂ ನಾವು ತೊಗೊಂಡು ಅದನ್ನು ಇನ್ವೆಸ್ಟ್ಮೆಂಟ್ ಅಥವಾ ಅಸೆಟ್ ರೂಪದಲ್ಲಿ ನಾವು ಅದನ್ನ ಮುಂದೆ ಬಳಸ್ಕೋಬೋದು. ಮತ್ತು ಈ ರೀತಿ ಜ್ಯುವೆಲರಿಗಳಿತ್ತು ಅಂದರೆ ಕಷ್ಟ ಕಾಲದಲ್ಲಿ ನಾವು ಯಾರನ್ನೂ ಕೇಳೋದೇ ಬೇಡ ಅಲ್ವಾ. ಈಗ ನೋಡಿ ನಮಗೇನಾದ್ರು ಅಮೌಂಟ್ ಬೇಕು ಅಂತ ಇದ್ದರೆ ನಮ್ಮ ಹತ್ರ ಜ್ಯುವೆಲರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ತೊಗೊಂಡೋಗಿ ಬ್ಯಾಂಕ್ಗೆ ಪ್ಲೆಡ್ಜ್ ಮಾಡ್ತು ಅಂದರೆ ಅಮೌಂಟ್ ಇಮಿಡಿಯೇಟಾಗಿ ಸಿಗುತ್ತೆ. ಮತ್ತು ನಮಗೆ ನೆಕ್ಸ್ಟ್ ಯಾವಾಗ ಅಮೌಂಟ್ ಬರುತ್ತೆ ಆವಾಗ ನಾವು ಅದನ್ನು ತೊಗೊಂಡೋಗಿ ಬಿಡಿಸ್ಕೊಂಡು ಮತ್ತೆ ಮನೆಯಲ್ಲೋ ಅಥವಾ ಬ್ಯಾಂಕ್ ಲಾಕರಲ್ಲೋ ಇಟ್ಕೋಬೋದು. ಬಟ್ ಇವಾಗ ಗೊತ್ತಲ್ವ, ನಮಗೆ ಕಷ್ಟದಲ್ಲಿ ಇಮಿಡಿಯೇಟಾಗಿ ಅಮೌಂಟ್ ಬೇಕು ಅಂದರೆ ನಮ್ಗೆ ಎಲ್ಲೂ ಸಿಗಲ್ಲ. ಮತ್ತು ಇಂಟ್ರೆಸ್ಟಲ್ಲಿ ತೊಗೋತು ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿರಲ್ಲ. ಬಿಕಾಸ್ ಇವಾಗ ಇಂಟ್ರೆಸ್ಟ್ ಅಂದರೆ 1%ಗಂತೂ ಯಾರೂ ಕೊಡೋಲ್ಲ, ಮೋರ್ ದೆನ್ 2%, 3%ಗೆ ಕೊಡೋದು. ನಾವೇನಾದ್ರು ಇಂಟ್ರೆಸ್ಟ್ ಕೊಟ್ಟು ತೊಗೋತು ಅಂತಂದರೆ ಇವಾಗ ಒಂದು 5 ಲ್ಯಾಕ್ ತೊಗೊತೀವಿ ಅಂತ ಇಟ್ಕೊಳ್ಳಿ, ಅದು 2% ತೊಗೊಂಡ್ರು 10,000 ಮಿನಿಮಮ್ 10,000 ಇಂಟ್ರೆಸ್ಟೇ ಪೇ ಮಾಡಬೇಕಾಗತ್ತೆ. ಬಟ್ ಅದನ್ನು ನಾವು ಗೋಲ್ಡ್ ಫ್ಲೆಡ್ಜ್ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟ್ ಅದು ಬರಲ್ಲ. ಪ್ಲಸ್ ನಾವು ಮಂತ್ಲಿ ಕೂಡ ಕಟ್ಟಂಗಿರಲ್ಲ. ನಾವು ಯಾವಾಗ ಬಿಡಿಸ್ಕೋತೀವಿ ಆವಾಗನೇ ಇಂಟ್ರೆಸ್ಟ್ ಕೊಟ್ಟು ನಾವು ಬಿಡಿಸ್ಕೋಬೋದು. ಇದು ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಬಂದು ನಂದು ಓನ್ ಎಕ್ಸ್ಪೀರಿಯೆನ್ಸ್, ಪ್ಲಸ್ ಇದರಿಂದ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ಹೇಳ್ಬೋದು ಇಷ್ಟೊಂದು ರೇಟ್ ಆಗಿದೆ ಗೋಲ್ಡ್ನ ಇವಾಗ ತೊಗೊಂಡ್ರೆ ಏನು ಯೂಸು ಅಂತ. ಇವಾಗ ಇಷ್ಟ ಆಗುತ್ತೆ ಅಂತ ನಮಗೇನಾದ್ರು ಮುಂಚೆ ಗೊತ್ತಿಲ್ಲ. ನಾವು ಆವಾಗ 9,000 ತುಂಬ ಜಾಸ್ತಿ, ಈ ರೇಟ್ ಕೊಟ್ಟು ಯಾರಪ್ಪ ಗೋಲ್ಡ್ ತೊಗೋತಿದ್ವಿ ಅಂತ ಅನ್ಕೋತಿದ್ದೆ ನಾನು. ಬಟ್ ಇವಾಗ ನೋಡಿ ಅದೇ ಇವಾಗ ಆಲ್ಮೋಸ್ಟ್ 15 ಕ್ರಾಸ್ ಆಗಿದೆ. ಈಗ ಮುಂದೆ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ. ಈಗ ಮೇ ಬಿ ಹತ್ತತ್ರ 20 ಆಯಿತು ಅಂತಂದರೆ ನಾವು 1 ಗ್ರಾಮ್ಗೆ 5,000 ರೂಪಾಯಿ ಲಾಭ ಸಿಗುತ್ತಲ್ವ. ಅದಕ್ಕೆ ನಾನು ಹೇಳ್ತಿರೋದು ಗೋಲ್ಡು ಯಾವುದೇ ಕಾರಣಕ್ಕೂ ನಮಗೆ ಡಿಕ್ರೀಸ್ ಆಗಲ್ಲ, ವ್ಯಾಲ್ಯೂ ಯಾವಾಗಲೂ ಅದು ಇನ್ಕ್ರೀಸ್ ಆಗುತ್ತೆ. ಅಟ್ ಪ್ರೆಸೆಂಟ್ ನಿಮಗೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು, ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಲಾಂಗ್ ಟರ್ಮ್ ಗೋಲ್ಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು.
ನಿಮಗೂ ಏನಾದರೂ ಮನಿ ಟಿಪ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಮತ್ತು ನಾವು ಹೇಗೆ ಸೇವ್ ಮಾಡ್ಬೋದು ಅನ್ನೋದನ್ನ ಖಂಡಿತವಾಗೂ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಜ್ಯುವೆಲರಿನಲ್ಲಿ ನಿಮಗೆ ಯಾವ ಜ್ಯುವೆಲರಿ ಆಯಿತು ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ನ, ಈ ರೀತಿ ಮೋಟಿವೇಶನಲ್ಲಿರೋ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ.